ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಧಾರವಾಡದಿಂದ ಇರ್ಫಾನ್ ಗಂಜಿಗಟ್ಟಿ ಅವರು ಸಾಚಾ ಹಾಕಿ ಬಿಡ್ತಾ ಇದ್ದಾರೆ. ಅದರ ಸಲುವಾಗಿ ಇಲ್ಲಿ ನಮ್ಮ NF ಬಾಸ್ ಕಮಿಟಿಯವರು ಹಾಗೂ ಧಾರವಾಡ ಕಮಿಟಿಯವರು ಇವ್ರ ಮನೆಗೆ ಬಂದಿದ್ದೈತಿ. ಸ್ವಲ್ಪ ನೋಡುಂಬರಿ ಯಾವ್ದು ಹಾಕಿ ಬಿಡ್ತಾರ ಅಂತೇಳಿ. ಇರ್ಫಾನ್ ನಾಳೆ ಬೆಳಗ್ಗೆ ಯಾವ್ದು ಹಾಕಿ ಬಿಡತ್ತೀರಿ? ತೋರಿಸ್ರಿ ಯಾವ್ದದ ಇದಕ್ಕೇನ್ರಿ? ಮತ್ತೆ ಇನ್ನೊಂದು ಅಕ್ಕಿ ಬೆಳಗ್ಗೆ ವೆದರ್ ನೋಡಿ ನೋಡಿ ಒಂದು ಇಲ್ಲ ಒಂದು ಐತೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, 2 ಅಕ್ಕಿ ತೋರಿಸಿದ್ದಾರೆ ಇವರು. ಬೆಳಗ್ಗೆ ವೆದರ್ ನೋಡಿ 2 ಅಕ್ಕಿ ಒಳಗೆ ಯಾವ ಅಕ್ಕಿ ಬಿಡ್ತಾರೆ ಅಂತ ಹೇಳಿ ಫೈನಲ್ ಮಾಡ್ತಾರೆ. ಈಗ ಜಸ್ಟ್ ಕಮಿಟಿಯವರು ಎಲ್ಲರೂ ಬಂದಿದ್ದೈತಿ. ಇಲ್ಲಿ 2 ಅಕ್ಕಿ ಕಾಳು ಇಟ್ಟಿದ್ದೈತಿ, ಕಾಳು ತಿನ್ನತಾವ. ಈಗ ಕಾಳು ಅಕ್ಕಿ ತಿಂದು ಆದ್ಮ್ಯಾಗ ನಮ್ಮ ಧಾರವಾಡ ಕಮಿಟಿ ಹಾಗೂ NF ಬಾಸ್ ಕಮಿಟಿಯವರು ಏನು ಫೈನಲ್ ಐತಿ ಅದು ಪೆಟ್ಟಿಗೆ. ಇವತ್ತು ನಮ್ಮ ಧಾರವಾಡದಿಂದ ಇರ್ಫಾನ್ ಗಂಜಿಗಟ್ಟಿ ಅವರು ಸಾಚಾ ಅಕ್ಕಿ ಬಿಡೋಗ್ತಾರೆ. ನಾಳೆ ದಿನಾಂಕ 16/7/2026 ಬೆಳಗ್ಗೆ 6 ಗಂಟೆಗೆ ಅಕ್ಕಿ ಬಿಡ್ತಾನೆ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ನಮ್ಮ ಧಾರವಾಡ ಕಮಿಟಿಯವರು ವಿನಾಯಕ್ ಶೇಟ್, ಯಮನಪ್ಪಣ್ಣ ಹಾಗೂ ನಾಗಣ್ಣ ಹಾಗೂ ನಮ್ಮ NF ಬಾಸ್ ಕಮಿಟಿಯವರಿಂದ ನಾವು ಎಲ್ಲರೂ ಬಂದು ಇವತ್ತು ಇರ್ಫಾನ್ ಗಂಜಿಗಟ್ಟಿ ಅವ್ರ ಪೆಟ್ಟಿಗೆಗೆ ಬಂದು ಎಲ್ಲ ಒಂದು ಅಕ್ಕಿ ನೋಡಿ ಸೀಲ್ ಮಾಡಿ ಹೋಗ್ಬೇಕಂತ ಹೇಳಿ ಬಂದಿದ್ವಿ. ಆಗಲೇ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಅಕ್ಕಿ ಯಾವ್ದಂತೇಳಿ. ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಅಕ್ಕಿಗೆ ಆಗಲೇ ಕಾಳು ಹಾಕಿದ್ವಿ, ಈಗ ಕಾಳು ತೆಗೆದು ಪೆಟ್ಟಿಗೆ ಸೀಲ್ ಮಾಡ್ತೀವಿ, ನೋಡ್ಬೇಕು. ಆಗಲೇ ಹಕ್ಕಿ ಕಾಳು ಇಟ್ಟಿದ್ರು, ಸದ್ಯದೈತೆ ನೋಡಿ ಕಾಳು. ಓಪನ್ ಮಾಡ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಇರ್ಫಾನ್ ಗಂಜಿಗಟ್ಟಿ ಅವರು ಅಕ್ಕಿ ಕಾಳು ಹಾಕಿದ್ರೆ ಆ ಅಕ್ಕಿಗೆ ನೀರು ಕೊಡಾಕತ್ತಿದ್ದೈತಿ. ಈಗ ಇದು ನೀರು ನಮ್ಮ ಕಮಿಟಿ ಅವ್ರು ತೊಗೊಂಬರ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಅಕ್ಕಿಗೂ ನೀರು ಕೊಡ್ಸೋಂಗಿಲ್ಲ. ಓದ್ ಬಾಟ್ಲಿ ನೋಡಿ. ಅಕ್ಕಿ ರಾಗಿ ತಿಂದಿದೆ. ಈಗ ಸ್ವಲ್ಪ ಇದಕ್ಕೆ ಜೋಳ ಹಾಕಾಕತ್ತಾರೆ. ಎಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಕ್ಕಿಗೆ ಈಗ ಕಡ್ಲೆ ಕೊಡ್ತಾ ಇದ್ದಾರೆ.
ನೋಡಿ ಫ್ರೆಂಡ್ಸ್, ಈ ಎರಡು ಪೆಟ್ಟಿಗೆ ಸೀಲ್ ಆಗಿದಾವೆ. ಈಗ ಮುಂದಿನ ನೋಡಿ ಫ್ರೆಂಡ್ಸ್, ಈಗ ಆಗಾಳೆ ಅಪ್ಡೇಟ್ ಕೊಟ್ಟಿದ್ವಿ ನಾವು. ಇರ್ಫಾನ್ ಗಂಜಿಗಟ್ಟಿ ಅವ್ರದ್ದು ದೌಡಿ ಪೂರಾ ಕ್ಲೀನ್ ಆಗಿ ಪೂರಾ ಸೀಲ್ ಮಾಡಿದ್ದೈತಿ. ಹಾಗೂ ಈ ದೌಡಿ ಪೂರಾ ಚಳಿ ಏನಾದವ ಮ್ಯಾಕ್ ಸೈಡ್ಗಳು ಇರ್ತಾವೆ. ಈಗ ಅಪ್ಡೇಟ್ ಏನೈತಿಲ್ಲ ಅನ್ನೋದು ನಾಳೆ ಬೆಳಗ್ಗೆ 6 ಗಂಟೆಗೆ ಅವ್ರು ಅಕ್ಕಿ ಬಿಡ್ತಾರೆ. ಎಲ್ಲ ಹುಬ್ಳಿ ಧಾರವಾಡ ಹಾಕ್ತಿದ್ವಿ. ಈಗ ಬೆಳಗ್ಗೆ ಅಪ್ಡೇಟ್ ಪೂರಾ ಏನಾಗ್ತೈತೆ ಅಂತೇಳಿ ಬೆಳಗ್ಗೆ ಬಂದಂಗೈತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಧಾರವಾಡ. ಹೇಳ್ರಿ. ನಮಸ್ಕಾರ. ಇವತ್ತು ದಿನಾಂಕ 16/7/2026 ನಿನ್ನೆ ಸಾಯಂಕಾಲ ಒಂದು ನಮ್ಮ ಇರ್ಫಾನ್ ಗಂಜಿಗಟ್ಟಿಯವರು ಸ್ವಚ್ಛ ಬಿಡ್ತಾನೆ ಜೊತೆ NFS ಗ್ರೂಪ್ ಅವರಿಂದ ಹಾಗೂ ಧಾರವಾಡ ಕಮಿಟಿಯವರಿಂದ ಹಾಗೂ ಧಾರವಾಡ ಕಲರ್ಸ್ 3 ಸೇರ್ಕೊಂಡು ಒಟ್ಟು ಲಾಕ್ ಮಾಡಿ ಬಿಡ್ತಾ ಇದ್ದಾರೆ. ಅವರು ಸ್ವಚ್ಛ ಟೂರ್ನಮೆಂಟ್ಗೆ ಬಿಡ್ತಾನೆ ಇದಕ್ಕೆ ಮುಂದೆ ಬಂದು ನಮ್ಮ ನಾಗರಾಜು ಮತ್ತು NFS ಗ್ರೂಪ್ ಅವರು ಇಬ್ಬರು ಬಂದು ಅಕ್ಕಿನ ಲಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಓಪನ್ ಮಾಡಿ ನಮ್ಮ ಇರ್ಫಾನ್ ಆಡಿ ಸಾಧ್ಯವಾಗಿ ಆಡಲಿ ಅಂತ ನಾವು ಎಲ್ಲರೂ ಆಚರಿಸ್ತೀವಿ. ನಮ್ಮ NFS ಗ್ರೂಪ್ ವತಿಯಿಂದ ಹಾಗೂ ಧಾರವಾಡ ಕಮಿಟಿ ವತಿಯಿಂದ ಅಕ್ಕಿ ಆದಷ್ಟು ಸಾಧ್ಯವಾಗಿದೆ. ಅದರ ಸಲುವಾಗಿ ಇವರು ಇದೇ ವರ್ಷ ಅಲ್ಲ ಮೊದಲು ಬಿಟ್ಟಿದ್ದಾರೆ. 2-3 ವರ್ಷ ಸಂಚಾರ ಬಿಡ್ತಾ ಇದ್ದಾರೆ. ಅವ್ರು ಜನರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಆದಷ್ಟು ಅಕ್ಕಿಗಳ ಮೇಲೆ ಶೋಷಣೆ ಕಮ್ಮಿ ಮಾಡಿ ಅಕ್ಕಿಗಳಿಗೆ ಒಳ್ಳೆ ಬ್ರೀಡ್ನ ಉಳಿಸೋಕ್ಕೋಸ್ಕರ ನೀವು ಅದನ್ನು ನ್ಯಾಚುರಲ್ ಆಗಿ ಬಿಡಿ, ಅಕ್ಕಿಗೆ ಆದಷ್ಟು ನ್ಯಾಚುರಲ್ ಆಗಿರ್ತದೆ ಅಂತ ವರ್ಷ ತೋರಿಸ್ತಾ ಇದ್ದಾರೆ. ಸೊ ಇವತ್ತು ನಾವೆಲ್ಲರೂ ಸೇರಿ ಅವ್ರ ಅಕ್ಕಿ ಆಡಲಿ ಅಂತ ಇವತ್ತಿನ ಲಾಕ್ ಓಪನ್ ಮಾಡೋಣ. ಬನ್ನಿ ಲಾಕ್ ತೋರಿಸಿದ್ರೆ ನಿನ್ನೆ ಲಾಕ್ ಮಾಡಿದ್ದು ನೋಡ್ರಿ. ಇದು ಡೋರ್ಗೆ ಲ್ಯಾಚ್ ಹಾಕೊಂಡ. ಸೊ ಇಲ್ಲೇ ಐತಿ ಅಕ್ಕಿ ನಾನು ಹೋಗಿಟ್ಟಿದ್ದಾರೆ. ಲಾಟಲ್ಲಿ ಹಾಕಿದ್ದಾರೆ. ಇದೇ ಲಾಟಲ್ಲಿರೋದು ಏನು ಪಟ ಇವಾಗ ಒಂದು ಬಿಡೋದು. ಶೀಲ್ ಆಗಿದ್ದು ಎಲ್ಲ ಶೀಲ್ ಹಾಕದ ನೋಡ್ರಿ.
ಅವರು ಇದೇ ಚೀನಿ ಅಕ್ಕಿನ ಬಿಡ್ತೀನಿ ಅಂತ ಹೇಳಿದ್ದಾರೆ. ಎಣ್ಣೆ ಅವರು ಇದೊಂದು ಅಕ್ಕಿನ ಮತ್ತೆ ಅದು ತೆರವಾದ ಅಕ್ಕಿನ ಕಳಿಸಿದ್ರು. ಈ ಚೀನಿ ಹೆಣ್ಪಟ ಅಲ್ರಿ, ಸೊ ಇದು ಚೀನಿ ಹೆಣ್ಪಟ ಹೋದ ವರ್ಷ ಆಡಿದೆ ಟೂರ್ನಮೆಂಟ್ಗೆ 8 ವರ್ಷದ ಚೆನ್ನಾಗಿ ಆಡಿದೆ. ಸೊ ಇದೇ ಅಕ್ಕಿ ನಾವು ಬಿಡ್ತೀನಿ ಅನ್ನೋ ತೋರಿಸ್ತಾರೆ. ಇವಾಗ ಏನೇನು ಹಾಕ್ತೀರಿ ಕಾಳು ಕಡೆಯಲ್ಲಿ ಬಂದೇ ಹಾಕ್ತೀರ ತೊಗೊಂಡೋಗ್ತೀವಿ. ನಿನ್ನೆ ಸೀಲ್ ಮಾಡಿರೋಂತ ಇದು ವಾಟರ್ ಬಾಟ್ಲ್, ನಿನ್ನೆನೆ ಸೀಲ್ ಮಾಡಿಟ್ಟಿರೋಂತ ಇದು ಕಡಲೆಕಾಳು ನೋಡ್ರಿ. ಆಮೇಲೆ ಇದು ಹೊಸ ಸಿರಿಂಜ್, ಸಿರಿಂಜ್ ಇದು ಹೊಸದ್ ನೋಡ್ರಿ, ನಾವ್ ಇವಾಗ ತಂದಿದೀವಿ ಜಸ್ಟ್. ಇಲ್ಲಿ ನೋಡಾತೀವಿ. ಇದೇ ಕಂಚ ನೋಡ್ರಿ ಇವ್ರದ. ಈ ಶೆಡ್ ಎಷ್ಟೈತ್ರಿ ಸೈಜ್? 10-15 ಐತಾ? 8-10 ಐತಿ ನೋಡ್ರಿ. ಇದು ನಮ್ದು 10x15 ಭರ್ತಿ ಐತಿ. ಸೊ 8x15 ಐತ್ರಿ ಇದು. ಚಲ್ ಬರ್ರಿ ಹೋಗೋಣ.
ಇದಾಕಿ ನೋಡ್ರಿ ಚೀನಿ ಅಕ್ಕಿ ಬಿಡಾತಿದ್ದ 3 ವರ್ಷದಿಂದ ಕಂಟಿನ್ಯೂ ನಮ್ಮ ಇರ್ಫಾನ್ ಅವರು ಸಾಕಾಕಿ ಉಟ್ಕೊಂಡು ಬಂದಾರ. ಸೊ ಈ ವರ್ಷ ಈ ಚೀನಿ ಅಕ್ಕಿ ಬಿಡಂತಾರ ನೋಡ್ರಿ. ಒಂದು ಸೀಲ್ ಹೋಗ್ರಿ 3 ಸೀಲಿಗೆ ಐತೆ ನೋಡ್ರಿ ಇವತ್ತು ಅಕ್ಕಿದ. ಧಾರವಾಡ ಗಿರಿಬಾಜಿ ಪಾರವಾಳ ಹಾರಾಟ ಸ್ಪರ್ಧೆ 1, 2ನೇದ್ದು NF ಗ್ರೂಪ್ ಗಿರಿಬಾಜಿ ಪಾರವಾಳ ಹಾರಾಟ ಸ್ಪರ್ಧೆ ಧಾರವಾಡ ಹಾಗೂ ಧಾರವಾಡ ಕಲರ್ಸ್ 3 ಗ್ರೂಪಿಗೆ ಇವತ್ತು ಅಕ್ಕಿ ಆಡತ್ತದ. ಫಟ್ ಸೀಲ್ ಹೊಡೆ ಅಂತಾರೆ, ಅದೊಂದು ಸೀಲ್ ಕೊಟ್ಬಿಡ್ರಿ ನಾನು ತುಂಬ ಇಲ್ಲ. ಇವ್ರು ನಮ್ಮ ಫಾರೂಕ್ ಅವರು ಬಂದಿದ್ದಾರೆ ನೋಡಿ, ಅವರು ಒಂದು ಸೀಲ್ ಹೊಡೆ ಅಂತಾರೆ. ಮಾರ್ಕ್ ಮಾಡ್ತಿದ್ದೆ ನವಂಬರ್ ನೋಡ್ರಿ ಅವ್ರು ಮಾಡ್ತಾರೆ ಮಾರ್ಕರ್ ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 6:18ಕ್ಕೆ ಬಿಟ್ಟೇರಿ, ಇನ್ನೂ ಬಾಜಿ ಆಗಿಲ್ಲ ನೋಡ್ರಿ ಇದು. ಐಜೆ ಇರ್ಫಾನ್ ಗಂಜಿಗಟ್ಟಿ ಇವ್ರ ಅಕ್ಕಿ 1 ತಾಸು ಪಾಸ್ ಆಗೈತ್ರಿ, ಇನ್ನೂ ಬಾಜಿ ಆಗಿಲ್ಲ. ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೂ ಐತಿ ನೋಡ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 2 ತಾಸು ಪಾಸ್ ಆಗೈತ್ರಿ, ಇನ್ನೂ ಬಾಜಿ ಆಗಿಲ್ಲ ನೋಡ್ರಿ ಇದು. ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೂ ಐತಿ ನೋಡ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 3 ತಾಸು ಪಾಸ್ ಆಗೈತ್ರಿ, ಅಕ್ಕಿ ಬಾಜಿ ಆಗೈತಿ ನೋಡ್ರಿ. ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೂ ಐತಿ ನೋಡ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 4 ತಾಸು ಪಾಸ್ ಆಗೈತ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 5 ತಾಸು ಪಾಸ್ ಆಗೈತ್ರಿ, ಅಕ್ಕಿ ಧಾರವಾಡ ಸಿಂಗಲ್ಸಿಗೂ ಧಾರವಾಡ ಕಲರ್ಸಿಗೂ ಐತಿ ನೋಡ್ರಿ. ಅಕ್ಕಿ ಸ್ವಲ್ಪ ಮುಂದೆ ಹೋಗೈತ್ರಿ, ಬಂದಿಂದ ಜೋಡಿ ಆಗ್ತೇನೆ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 6 ತಾಸು ಪಾಸ್ ಆಗಿದ್ರಿ, ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೆ. ಇದು ಅಕ್ಕಿ ಸಾಚಾ ಹಾರತೈತಿ ನೋಡ್ರಿ. ಯಾರು ನೋಡಕ್ ಬರ್ಬೋದಿದ್ರು ಬರೋದ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 7 ತಾಸು ಪಾಸ್ ಆಗೈತ್ರಿ, ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೆ ಐತಿ ನೋಡ್ರಿ. ಇದು ಅಕ್ಕಿ ಸಾಚಾ ಬಿಟ್ಟಾರ ನೋಡ್ರಿ. ಐಜೆ ಇರ್ಫಾನ್ ಗಂಜಿಗಟ್ಟಿ ಭದ್ರೇಶ್ವರ ನಗರ್ ಇವ್ರ ಅಕ್ಕಿ 8 ತಾಸು ಪಾಸ್ ಆಗೈತಿ ನೋಡ್ರಿ, ಧಾರವಾಡ ಸಿಂಗಲ್ಸಿಗೂ ಧಾರವಾಡ ಕಲರ್ಸಿಗೆ. ಐಜೆ ಇರ್ಫಾನ್ ಗಂಜಿಗಟ್ಟಿ ಇವ್ರ ಅಕ್ಕಿ 9 ತಾಸು ಪಾಸ್ ಆಗೈತ್ರಿ, ಧಾರವಾಡ ಸಿಂಗಲ್ಸಿಗೂ ಹಾಗೂ ಧಾರವಾಡ ಕಲರ್ಸಿಗೆ ಐತಿ ನೋಡ್ರಿ. ಇದು ಅಕ್ಕಿ ಸಾಚಾ ಬಿಟ್ಟಿದೈತಿ ನೋಡ್ರಿ.
ಎನ್ ಎ ಬಾಸ್ ಗ್ರೂಪ್ ಪಿಜನ್ ಟೂರ್ನಮೆಂಟ್ ಹಾಗೂ ಧಾರವಾಡ ಗಿರಿಬಜಿ ಪರೋಳ ಹಾರಾಟ ಸ್ಪರ್ಧೆಗೆ ಹಾಗೂ ಧಾರವಾಡ ಕಲರ್ ಟೂರ್ನಮೆಂಟಿಗೆ ಐಜೆ ಇರ್ಫಾನ್ ಗಂಜಿಗಟ್ಟಿ ಪತ್ರೇಶ್ವರ ನಗರ್ ಧಾರವಾಡ ಇವರ ಹಕ್ಕಿ 10 ತಾಸು ಪಾಸ್ ಆಗಿದೆ. ಹಕ್ಕಿ ಇನ್ನೂ ತುಂಬ ಚೆನ್ನಾಗಿ ಆಡ್ತಾ ಇದೆ. ಹಕ್ಕಿ ಯಾರು ಶೋಕ್ದಾರಿದ್ರೆ ಬಂದು ನೋಡ್ಬೋದು. ಎನ್ ಎ ಬಾಸ್ ಗ್ರೂಪ್ ಪಿಜನ್ ಟೂರ್ನಮೆಂಟಿಗೆ ಐಜೆ ಇರ್ಫಾನ್ ಗಂಜಿಗಟ್ಟಿ ಪತ್ರೇಶ್ವರ ನಗರ್ ಇವರ ಹಕ್ಕಿ 10 ತಾಸು 7 ನಿಮಿಷ ಆರೈತೆ ನೋಡ್ರಿ. 1 ನಿಮಿಷ ಸ್ವಲ್ಪ ಇದಾಗಿತ್ತು ಟೈಮ್. 10 ತಾಸು 7 ನಿಮಿಷ ಆಡಿ ಕರೆಕ್ಟ್ ಫಿನಿಶಿಂಗ್ ಆಗೈತೆ ನೋಡ್ರಿ ಹಕ್ಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಧಾರವಾಡದಿಂದ ನಮ್ಮ ಸೈಯದ್ ಕನಕಿ ಗಡ್ಡಿಮನಿಯವರು ಹಕ್ಕಿ ಬಿಟ್ಟಿದ್ದಾರೆ. 2 ತಾರೀಕು 7ನೇ ತಿಂಗಳೊಳಗೆ 8 ತಾಸು 51 ನಿಮಿಷ ಆರಿಕೆ ಧಾರವಾಡ ಸಿಂಗಲ್ ಟೂರ್ನಮೆಂಟ್ ಹಾಗೂ ಧಾರವಾಡ ಕಲರ್ ಟೂರ್ನಮೆಂಟಿಗೆ ಹಾಗೂ 9/7/2026ರಂದು ಧಾರವಾಡ ಟೂರ್ನಮೆಂಟ್ ಹಾಗೂ ಎನ್ ಎ ಬಾಸ್ ಗ್ರೂಪ್ ಟೂರ್ನಮೆಂಟ್ ಹಾಗೂ ಹಾವೇರಿ ಟೂರ್ನಮೆಂಟಿಗೆ 9 ತಾಸು 56 ನಿಮಿಷ ಹಕ್ಕಿ ಹಾರಿಸಿ ಒಂದು ಧಾರವಾಡದ ಒಳ್ಳೆ ಹೆಸರು ಮಾಡಿದ್ದು ಆ ಟೈಮು. ಹಾಗೂ ನಿನ್ನೆ ದಿನಾಂಕ 15/7/2026ರಂದು 7 ಗಂಟೆ 38 ನಿಮಿಷ ಎನ್ ಎ ಬಾಸ್ ಟೂರ್ನಮೆಂಟ್ ಹಾಗೂ ಧಾರವಾಡ ಟೂರ್ನಮೆಂಟಿಗೆ ಹಕ್ಕಿ ಬಿಟ್ಟಿದ್ದು ನಮ್ಮ ಸೈಯದ್ ಕನಕಿ ಗಡ್ಡಿಮನಿಯವರು ಧಾರವಾಡದಿಂದ. ಆದ ಕಾರಣ ನಮ್ಮ ಧಾರವಾಡದ ಹಳೆ ಶೋಕರ್ ಆದಂಥ ಅಬೂಬಕರ್ ಶೇಖ್ ಅಣ್ಣಾರ ಇವರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಅದರ ಸಲುವಾಗಿ ನಮ್ಮ ಎನ್ ಎ ಬಾಸ್ ಗ್ರೂಪ್ ಟೂರ್ನಮೆಂಟ್ ವತಿಯಿಂದ ಮೊದಲನೇದಾಗಿ ನಮ್ಮ ಅಬೂಬಕರ್ ಶೇಖ್ ಅಣ್ಣಾರು ಧನ್ಯವಾದ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಧಾರವಾಡದಿಂದ ಸೈಯದ್ ಕನಕಿ ಗಡ್ಡಿಮನಿಯವರು ಒಂದು ಒಳ್ಳೆ ಟೈಮ್ ಹಕ್ಕಿ ಬಿಟ್ಟಿದ್ದಾರೆ. ಈಗ ಮುಂದೆ ಇನ್ನೂ ಚಲೋ ಹಕ್ಕಿ ಬಿಡಲಿ ಹಾಗೂ ನಮ್ಮ ಧಾರವಾಡದೊಳಗಡೆ ಇನ್ನೂ ಭಾಳ ಮಂದಿ ಶೋಕರ್ ಅದಾರ, ಅವರು ಮುಂದೆ ಹಕ್ಕಿ ಬಿಡಲಿ ಅಂತೇಳಿ ನಾವು ಎನ್ ಎ ಬಾಸ್ ಕಮಿಟಿ ವತಿಯಿಂದ ಹೇಳ್ಕೊತೀವಿ. ಹಾಗೂ ನಮ್ಮ ಅಬೂಬಕರ್ ಶೇಖ್ ಅಣ್ಣಾರ ವತಿಯಿಂದ ನಮ್ಮ ಇರ್ಫಾನ್ ಗಂಜಿಗಟ್ಟಿ ಅವರು ಇವತ್ತು ಹಕ್ಕಿ ಬಿಟ್ಟಿದ್ದಾರೆ. ಒಂದು ಹಕ್ಕಿ 7 ತಾಸು ಪಾಸ್ ಆಗಿದೆ, ಹಕ್ಕಿ ಇನ್ನೂ ಹಾರ್ತಾ ಇದೆ. ನಮ್ಮ ಅಬೂಬಕರ್ ಶೇಖ್ ಅಣ್ಣಾರ ವತಿಯಿಂದ ಅವ್ರಿಗೂ ಒಂದು ಸನ್ಮಾನ ಮಾಡ್ಬೇಕಂತ ಹೇಳಿ ಹೇಳ್ತೀವಿ. ಧನ್ಯವಾದಗಳು. ಹಾಗೂ ನಮ್ಮ ಇರ್ಫಾನ್ ಗಂಜಿಗಟ್ಟಿ ಅವರು ಇವತ್ತು ಹಕ್ಕಿ ಬಿಟ್ಟಿದ್ದೇವೆ. ಇವತ್ತು ಹಕ್ಕಿ ಒಂದು ಒಳ್ಳೆ ಟೈಮ್ ಹಾರಿ ಇವತ್ತು ಹಕ್ಕಿ ಒಂದು ಧಾರವಾಡ ಚಲೋ ರಿಕಾರ್ಡ್ ಮಾಡಿ ಅಂತೇಳಿ ನಮ್ಮ ಎನ್ ಎ ಬಾಸ್ ಕಮಿಟಿಯಿಂದ ಹೇಳ್ಬೇಕು. ಧನ್ಯವಾದ. ದಿನಾಂಕ 16/7/2026ರಂದು ನಮ್ಮ ಧಾರವಾಡದಿಂದ ಇರ್ಫಾನ್ ಗಂಜಿಗಟ್ಟಿ ಅವರು ಒಂದು ಹಕ್ಕಿ ಬಿಟ್ಟಿದ್ರೆ, ಚೀನಿ ಹಕ್ಕಿ. ಬೆಳಗ್ಗೆ 6 ಗಂಟೆ 18 ನಿಮಿಷಕ್ಕೆ ಹಕ್ಕಿ ದತ್ತ ಮಾಡಿದ್ರೆ, ಸಂಜೆಗೆ 4:25ಕ್ಕೆ ಹಕ್ಕಿ ಫಿನಿಶಿಂಗ್ ಮಾಡಿದೆ. ಟೋಟಲ್ ಟೈಮಿಂಗ್ ಬಂದ್ಬಿಟ್ಟು 10 ತಾಸು 7 ನಿಮಿಷ ಹಾರಿ ಒಂದು ಧಾರವಾಡಕ್ಕೆ ಒಂದು ಒಳ್ಳೆ ಹೆಸರು ಮಾಡಿದ್ದು ಹಕ್ಕಿ. ಇದು ಒಳ್ಳೆ ಹೆಸರು ಮಾಡಿದಪ್ಪ ಏನು ಅಂತ ಹೇಳಿದ್ರೆ, ನಮ್ಮ ಧಾರವಾಡ ಆಗಲಿ ನಮ್ಮ ಹುಬ್ಬಳ್ಳಿ ಒಳಗಾಗಲಿ ಸಾಚಾ ಟೂರ್ನಮೆಂಟ್ ನಿನ್ನೆ ರಾತ್ರಿಗೆ ಬಂದ 7 ಗಂಟೆಗೆ ಇದು ಪೂರ ಪೆಟ್ಟಿಗೆ ಲಾಕ್ ಮಾಡಿದ್ವಿ ನಾವು ಹಾಗೂ ನಮ್ಮ ಧಾರವಾಡ ಕಮಿಟಿಯವರು ಬಂದ ಪೂರ ಪೆಟ್ಟಿಗೆ ಲಾಕ್ ಮಾಡಿ ನಾಳೆ ಇವತ್ತು ಬೆಳಗ್ಗೆ ಎದ್ದ ಪೂರ ಪೆಟ್ಟಿಗೆ ಪೂರ ವಿಡಿಯೋ ಒಳಗೆ ತೋರಿಸಿದ್ದು, ಪೂರ ವಿಡಿಯೋ ಒಳಗೆ ತೋರಿಸಿ ಪೂರ ಪೆಟ್ಟಿಗೆ ಓಪನ್ ಮಾಡಿ ಇವತ್ತು ಹಕ್ಕಿ ಬೆಳಗ್ಗೆ ಬಿಟ್ಟಿದ್ದು ಹಕ್ಕಿ ಇದೆ. ಟೋಟಲ್ ಟೈಮಿಂಗ್ 10 ತಾಸು 7 ನಿಮಿಷ ಹಾರಿ ಒಂದು ಧಾರವಾಡ ಹುಬ್ಬಳ್ಳಿಗೆ ಒಂದು ಒಳ್ಳೆ ರೆಕಾರ್ಡ್ ಮಾಡಿದ್ದು ಹಕ್ಕಿ ಇದೆ. ಅದರ ಸಲುವಾಗಿ ನಮ್ಮ ಧಾರವಾಡ ಕಮಿಟಿಯವರು ಹಾಗೂ ಎನ್ ಎ ಬಾಸ್ ಕಮಿಟಿಯವರು ಇದು ಇರ್ಫಾನ್ ಗಂಜಿಗಟ್ಟಿಗೂ ಹಾಗೂ ಇದು ಹರಿದ ಹಕ್ಕಿಗೆ ಒಂದು ಸನ್ಮಾನ ಮಾಡತ್ತಾರ. ಇವರು ನಮ್ಮ ಧಾರವಾಡ ಕಮಿಟಿಯವರು ಸನ್ಮಾನ ಮಾಡ್ಬೇಕಂತ ಹೇಳಿ ಅವರು ಇರ್ಫಾನ್ ಗಂಜಿಗಟ್ಟಿ ಹಕ್ಕಿ ಇವತ್ತು 10 ತಾಸು 8 ನಿಮಿಷ ಆಡಿ ಕುಂತಿದೆ. ಧಾರವಾಡದಲ್ಲಿ ಭಾಳ ಜನ 10 ತಾಸು ಬಿಟ್ಟು ಭರ್ತಿ ಆಗಿಲ್ಲ. ಬಟ್ ಸ್ಟಿಲ್ ಏನೋ ನಮ್ಮ ಇರ್ಫಾನ್ ಗಂಜಿಗಟ್ಟಿ ಅವ್ರದ್ದು ಒಂದು ಆಸೆ ಇತ್ತು. ಅವ್ರದ್ದು 10 ಅವರ್ ಬಿಡ್ಬೇಕು, ನಾನು 10 ತಾಸು ಬಿಡ್ಬೇಕು 10 ತಾಸು ಬಿಡ್ಬೇಕಂತ ಭಾಳ ಆಸೆ ಇತ್ತು. ಇವತ್ತು ಆ ಆಸೆ ಈಡೇರಿದೆ. ಸೊ ಅದರ ಸಲುವಾಗಿ ನಾವು ರಾಜನ್ ಅವ್ರು ಫೋನ್ ಮಾಡಿ ಹಿಂಗೆ ಹೋಗಿ ಬರೋಣ ಬಾರಪ್ಪ, ನಮ್ಮ ಇರ್ಫಾನ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಬರೋಣ ಅಂತ ಹೇಳಿದ್ದಕ್ಕೆ ಇರ್ಫಾನ್ ಅವರು ಇವತ್ತು ಹಕ್ಕಿ ಸಾಚಾ ಬಿಟ್ಟಿದ್ರು. ನಿನ್ನೆನೇ ಹಕ್ಕಿ ಲಾಕ್ ಮಾಡಿಸಿ ತುಂಬ ಚೆನ್ನಾಗಿ ಆಡಿದ ಹಕ್ಕಿ. ನಾನು ಲಾಸ್ಟ್ ಪಟ್ ಒಂದು ಕೂಡ ಹಕ್ಕಿ ನೋಡಿದ್ದೀನಿ. 10-11 ತಾಸು ನಾನು ಹಕ್ಕಿ ಆಡಿದ್ದು ನೋಡಿದ್ದೀನಿ. ಬಟ್ ಸ್ಟಿಲ್ ಇವತ್ತು ಇಂಥ ವೆದರ್ ಚೆನ್ನಾಗಿದ್ರು ಒಂದು 10 ತಾಸು ಆಡೋದು ಹಕ್ಕಿ ಧಾರವಾಡದಾಗ. ಸ್ವಲ್ಪ ಜನ ಬಿಟ್ಟರು ಅಷ್ಟೇ. ಬಟ್ ಇನ್ನೂ ಆಡಲಿ, ಬರ್ತಾ ಇನ್ನೊಂದು ಹಕ್ಕಿ ಬೆಳೀಲಿ.
ಚಲೋ ಹಕ್ಕಿ ಆಡಲಿ. ಇರ್ಫಾನ್ ಗಂಜಿಗಟ್ಟಿ ಅವರಂತೂ ವರ್ಷ ಬಿಟ್ಕೊಂಡು ಬಂದಾರ. ಅವ್ರಿಗೂ ಆಗಲಿ ಧಾರವಾಡದಾಗ ಎಲ್ಲಾರ್ದು ಶೋಕಿ ಚೆನ್ನಾಗಿ ಬೆಳೀಲಿ, ಅಕ್ಕಿ ಚೆನ್ನಾಗಿ ಆಡಲಿ ಅಂತ ನಮ್ಮ ಶ್ರೀ ರಾಜು ಚುಟ್ಕೊಂಡಿ ಅವರಿಂದ ನಮ್ಮ ಇರ್ಫಾನ್ ಗಂಜಿಗಟ್ಟಿ ಹಾಗೂ ಅವರ ಟೀಮ್ ಸಮೀರ್ ಅವ್ರಿಗೆ ಒಂದು ನಮ್ಮ ಸಣ್ಣ ಸಂತರ್ಪಣೆ ಅನ್ನೋದನ್ನ ಅವರು ಏನೋ ಒಂದು ಕೃತಜ್ಞತೆ ಹೇಳ್ಬೇಕಂತ ಮಾಡಿ. ಯಾಕಂದ್ರೆ ಇಷ್ಟು ಚಲೋ ಹಕ್ಕಿ ಆಡಕ್ಕಂದ್ರೆ ಅಷ್ಟು ಚಂದ ಆಡಿದ್ವಿ ಚೀನಿ ಹಣ್ಣು. ಹೋದ ವರ್ಷ ಒಂದು 2 ತಾಸು ಎಲ್ಲಾರು ಆಡೈತಿ, ಈ ವರ್ಷ ಒಂದು 10 ತಾಸು ಆಡೈತಿ. ಇನ್ನೂ ಮುಂದೆ ಬಿಡೋ ಚಾನ್ಸಸ್ ಇದೆ, ನೋಡೋಣ ಅದೇನಾದರೂ ಅದರ ನಸೀಬ್ದಲ್ಲಿದ್ರೆ ಅದು ಅಕ್ಕಿ ಆಡ್ತದೆ. ಸೊ ಇಷ್ಟು ಹೇಳಿ ನಾವು ನಮ್ಮ ಇರ್ಫಾನ್ ಗಂಜಿಗಟ್ಟಿ ಅವರಿಗೆ ಕಂಗ್ರಾಟ್ಸ್ ಹೇಳ್ತೇವೆ. ಪೂರಾ ಕಲಾವಿದೆ.